ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ, ಅಭಿಮಾನಿ ದೇವರಿಗೆ ಗೊತ್ತು. ಇವತ್ತು ಮಾತಾಡ್ತಾ ಇರ್ಬೇಕಂತ ನಂಬರ್ಸು ವೆಹಿಕಲ್ ನಂಬರ್ಸು, ಗಾಡಿ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಮೊದಲಿಗೆ 1ನೇ ತಾರೀಕು ಬಗ್ಗೆ ಸಾಕಷ್ಟು ಮಾತನಾಡ್ತಾ ಇದ್ವಿ. 1ನೇ ತಾರೀಕು ಅಂದರೆ ನಿಮ್ಗೆ ಗೊತ್ತಿರೋಂಥ ವೆಹಿಕಲ್ ನಂಬರ್ಸು. 1ನೇ ತಾರೀಕು ಅಂದರೆ ಯಾವಾಗಲೂ ಕೂಡ ಈ ಆರೆಂಜ್ ಕಲರ್ ಬಣ್ಣ, ಅದ್ಭುತವಾದ ಬಣ್ಣ. ಒಂದಕ್ಕೆ ನಾವು ಹೇಳೋಂಥ ನ್ಯೂಮರಾಲಜಿಲಿ ಆರೆಂಜ್ ಅಂದರೆ 1ನೇ ನಂಬರ್ಸು. ಅದೇ ರೀತಿಯಲ್ಲಿ ನಕ್ಷತ್ರಗಳು ಬಂದಾಗ ಕೃತಿಕಾ, ಉತ್ತರಾಷಾಢ ನಕ್ಷತ್ರಗಳು ಸೂರ್ಯನ ನಕ್ಷತ್ರಗಳು. ಸೂರ್ಯನ ರಾಶಿ ಸಿಂಹ ರಾಶಿ ಆಗುತ್ತೆ. ಹಾಗಾಗಿ 1ನೇ ತಾರೀಕುವರೆಗೆ ಯಾವಾಗಲೂ ಅತಿ ಹೆಚ್ಚು ಗಾಡಿಯಲ್ಲಿ ಇರಬೇಕಾದಂಥ ಲಕ್ಕಿ ನಂಬರ್ಸ್ಗಳನ್ನ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ನಿಮ್ಮ ಲೈಫಲ್ಲಿ 1ನೇ ನಂಬರ್ಗೆ 1 ಇದ್ದರೆ ತುಂಬ ರಾಜಯೋಗ ಬರುತ್ತೆ, 3 ಇದ್ದರೆ ತುಂಬ ರಾಜಯೋಗ ಬರುತ್ತೆ, 4 ಇದ್ದರೆ ರಾಜಯೋಗ ಬರುತ್ತೆ, 5 ಅನ್ನೋದು ಇದ್ರೂ ಕೂಡ ರಾಜಯೋಗ ಬರುತ್ತೆ. ನಿಮ್ಮ ಡೇಟ್ ಆಫ್ ಬರ್ತು 1 ಆಗಿದ್ರೆ 5 ಇದ್ರೂ ರಾಜಯೋಗ ಬರುತ್ತೆ, 7 ತುಂಬ ರಾಜಯೋಗ ಬರುತ್ತೆ. ಇವೆಲ್ಲ ರಾಜಯೋಗದ ನಂಬರ್ಸ್ನ ನೀವು ನೋಡಿ ತಗೋಬೇಕಾಗತ್ತೆ. 1, 3, 4, 5, 7 ಇಷ್ಟು ನಿಮ್ಮ ಲಕ್ಕಿ ನಂಬರ್ಸು. ನಿಮ್ಮ ಡೇಟಲ್ಲಿ ಹುಟ್ಟಿದರೆ ಈ ಲಕ್ಕಿ ನಂಬರ್ಸು ನಿಮ್ಮ ವೆಹಿಕಲ್ ನಂಬರಲ್ಲಿ ಪಾಸ್ ಆದಷ್ಟು ಲಕ್ ಬರುತ್ತೆ. ನಿಮಗೆ ಆಗದಿರೋ ನಂಬರ್ಸ್ ಅಪ್ಪಿತಪ್ಪಿ 2, ನಿಮಗೆ 6, 8 ತುಂಬ ಡೇಂಜರ್ ನಂಬರ್ ಆಗುತ್ತೆ. 9 ತುಂಬ ಚೆನ್ನಾಗುತ್ತೆ. ನಿಮ್ಗೆ ಬರದೇ ಬೇಡಂಥ ನಂಬರ್ಸ್ 1ನೇ ತಾರೀಕುವರೆಗೆ 2ನೇ ನಂಬರ್ ಬರಬಾರ್ದು ಗಾಡಿ ನಂಬರಲ್ಲಿ ನಿಮಗೆ. ಅದಾದಮೇಲೆ 6ನೇ ನಂಬರ್ ಬರಬಾರ್ದು, 8ನೇ ನಂಬರ್ ಬರಬಾರ್ದು. ಇಷ್ಟು ನಂಬರ್ ಏನಾದ್ರು ಪಕ್ಕ ಬಂದರೆ ನಿಮಗೆ ಆ ಗಾಡಿ ತೆಗೆದ ಮೇಲೆ ಒಂದಲ್ಲ ಒಂದು ಸಮಸ್ಯೆಗಳು, ತೊಂದರೆಗಳು, ಸಾಕಷ್ಟು ಕಷ್ಟಗಳು, ದುಃಖಗಳು, ಸಾಕಷ್ಟು ಪ್ರಾಬ್ಲಮನ್ನು ಎದುರು ನೋಡ್ತೀರ. ಮತ್ತು ನಿಮ್ಮ ಲೈಫಲ್ಲಿ 1ನೇ ತಾರೀಕಲ್ಲಿ ನೀವು ಹುಟ್ಟಿದರೆ ನೀವು ಯಾವುದೇ ಕಾರಣಕ್ಕೂ ಬ್ಲೂ ಕಲರ್ ಗಾಡಿನ, ಬ್ಲ್ಯಾಕ್ ಕಲರ್ ಗಾಡಿನ ನೀವು ಮುಟ್ಟನೇ ಬಾರ್ದು, ಬಳಸನೇ ಬಾರ್ದು. ಇವೆರಡೂ ಕೂಡ ತುಂಬ ಡೇಂಜರ್ ಬಣ್ಣಗಳು. ಈ ಬಣ್ಣನ ಅತಿ ಹೆಚ್ಚು ನೀವು ಬಳಸಿದ್ರೆ ನಿಮಗೆ ಏನಾರು ಅಪಾಯವನ್ನು ಕಟ್ಟಿಟ್ಟಿರುತ್ತೆ. ಇದು ಒಂದು ದಿವಸ ನೀವು ದುಃಖವನ್ನು ಅನುಭವಿಸ್ತೀರ, ನಿಮ್ಮ ಪ್ರಾಬ್ಲಮನ್ನು ಅತಿ ಹೆಚ್ಚು ನೀವು ಅನುಭವಿಸ್ತೀರ ಅಂತ ಅನ್ನಿಸ್ತಾ ಇದೆ ನನಗೆ ಗೊತ್ತಿರೋ ಪ್ರಕಾರ. ಇದನ್ನು ದಯವಿಟ್ಟು ಬಳಸಬೇಡಿ. 2ನೇ ತಾರೀಕುವರೆಗೆ ನನ್ನ ಲೈಫಲ್ಲಿ ನಾನು ನೋಡೋ ಮಟ್ಟಿಗೆ ನಿಮಗೆ ತುಂಬ ಚೆನ್ನಾಗಿ ಆಗಿಬರುವಂಥ ಕಲರ್ಸು, ಫಸ್ಟ್ ಆಫ್ ಆಲ್ 2ನೇ ತಾರೀಕುವರೆಗೆ ಕಟಕ ರಾಶಿ ನಿಮಗೆ ಸ್ವಂತ ರಾಶಿ ಆಗಿರುತ್ತೆ. ರೋಹಿಣಿ, ಹಸ್ತ ಭಾಳ ಪವರ್ಫುಲ್ಲು. ಶ್ರವಣ ನಕ್ಷತ್ರಗಳು ನಿಮ್ಮ ಫೇವ್ರೆಟ್ಟು. ರೋಹಿಣಿ, ಹಸ್ತ, ಶ್ರವಣ ನಕ್ಷತ್ರಗಳು ನಿಮ್ಮ ಫೇವ್ರೆಟ್ ನಕ್ಷತ್ರಗಳು. ನಿಮಗೆ ತುಂಬ ಅದ್ಭುತವಾದ ಕಲರ್ಸ್, ಯೆಲ್ಲೋ ಕಲರ್ ತುಂಬ ಚೆನ್ನಾಗತ್ತೆ, ಗ್ರೀನ್ ತುಂಬ ಚೆನ್ನಾಗತ್ತೆ, ಬ್ಲೂ ತುಂಬ ಚೆನ್ನಾಗತ್ತೆ. ನೀವು ಯೂಸೇ ಮಾಡಿದಿರೋಂಥ ಕಲರ್ಸು ಅದು ಯಾವುದೇ 2 ವೀಲರ್ ಆಗಿರ್ಬೋದು, ಕಾರ್ ಆಗಿರ್ಬೋದು. ರೆಡ್ ಅಂತೂ ಡೆಡ್ ಆಪೋಸಿಟ್ ನಂಬರು. ರೆಡ್ ಆದಮೇಲೆ ಬ್ಲ್ಯಾಕ್ 50-50. ಅದಾದಮೇಲೆ ನಿಮಗೆ ತುಂಬ ಅಪಾಯದ ನಂಬರು 50-50 ಆರೆಂಜ್. ರೆಡ್ಡನ್ನಂತೂ ಬಳಸಂಗಿಲ್ಲ. 2ನೇ ತಾರೀಕುವರೆಗೆ 1ನೇ ನಂಬರ್ ಗಾಡಿ ನಂಬರ್ ಬರಬಾರ್ದು, 1 ಇರಬಾರ್ದು. ಆಮೇಲೆ 4 ಇರಬಾರ್ದು, 9 ಇರಬಾರ್ದು, 8 ಕೂಡ ಅಷ್ಟೊಂದು ಇರಬಾರ್ದು. ಇವ್ಯಾವು ಕೂಡ 2ನೇ ತಾರೀಕುವರೆಗೆ ಗಾಡೀಲಿ ವೆಹಿಕಲ್ ನಂಬರ್ಸಲ್ಲಿ ಇರಬಾರ್ದು. ನಿಮಗೆ ಇರಬೇಕಾಗಿರೋ ನಂಬರ್ಸ್ ಬಂದು 2, 3, 5, 6, 7 ಇವು ತುಂಬ ರಾಜಯೋಗದ ನಂಬರ್ಸು. ಇವು ನಂಬರ್ನ ತಗೊಂಡ್ರೆ ನಿಮಗೆ ಸಿಕ್ಕಾಬಟ್ಟೆ ಲಕ್ ಬರುತ್ತೆ. ನೀವೇನಾದ್ರೂ 4, 9 ಗಾಡಿ ನಂಬರ್ ತಂದರೆ ನಿಮಗೆ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. 2ನೇ ತಾರೀಕುವರೆಗೆ 4, 9 ದಯವಿಟ್ಟು ಬಳಸಬೇಡಿ. ವೆರಿ ಡೇಂಜರ್ ನಂಬರು. 4 ಮತ್ತು 9 ಎರಡೂ ರಿಪೀಟ್ ಆದರೆ ನಿಮ್ಮ ಪ್ರಾಬ್ಲಮ್ ಸಿಗಾಕಿರ್ತೀರ. 3ನೇ ತಾರೀಕುವರೆಗೆ ತುಂಬ ಅದೃಷ್ಟದ ಕಲರ್ಸ್ ಬಂದು ಯೆಲ್ಲೋ ಕಲರು, ರೆಡ್ ಕಲರು, ಬ್ಲ್ಯಾಕು, ಆರೆಂಜ್ ತುಂಬ ಚೆನ್ನಾಗಾಗುತ್ತೆ 3ನೇ ತಾರೀಕುವರೆಗೆ. ನಿಮಗೆ ತುಂಬ ಆಗದಿರೋ ನಂಬರ್ಸ್ ಕಲರ್ ಅಂದರೆ ಹಸಿರು ಕಲರ್ ಆಗಲ್ಲ, ಬ್ಲೂ ಕಲರ್ ಆಗಲ್ಲ. ಇವೆರಡನ್ನೂ ಕೂಡ ನೀವು ಅತಿ ಹೆಚ್ಚು ಯೂಸ್ ಮಾಡಿದ್ರೆ ನಿಮ್ಗೆ ಒಂದಲ್ಲ ಒಂದು ಸಮಸ್ಯೆ ಇರುತ್ತೆ. ಕಾರ್ ಇರುತ್ತೆ, ಮಕ್ಳು ಕೂತ್ಕೊಳಲ್ಲ. ಕಾರ್ ಇರುತ್ತೆ, ಹೆಂಡತಿ ಕೂತ್ಕೊಳಕ್ಕಿಲ್ಲ. ಕಾರ್ ಇರುತ್ತೆ, ಅಳಮೆಯ ಕೂತ್ಕೊಳಕ್ಕಿಲ್ಲ. ಕಾರ್ ಇರುತ್ತೆ, ಮೊಮ್ಮಕ್ಳು ಕೂತ್ಕೊಳಕ್ಕಿಲ್ಲ. ಈ ಥರ ಆಗುತ್ತೆ. ಭಾಳ ಮಿರಾಕಲ್ ಬರ್ದಿದ್ದು ಕೇಳಿ, ಸಾಕಷ್ಟು ಪ್ರಾಬ್ಲಮಲ್ಲಿ ಸಿಗಾಕಿರ್ತಾರೆ. ತುಂಬ ಜನ ನೀವು ನೋಡಿ, ಸಾಕಷ್ಟು ಜನದ ಮನೇಲಿ ಬ್ಲೂ ಕಲರ್ ಕಾರ್ ಇರೋ ಮನೆ ಅವ್ರಿಗೆ ಮ್ಯಾಚ್ ಆಗಿರಲ್ಲ, ತುಂಬ ಕೋಟ್ಯಾಧೀಶರಾಗಿರ್ತಾರೆ. ನಾನು ತಿಳಿದಿರೋ ಮಟ್ಟಿಗೆ ಬೆಂಜ್ ಎಲ್ಲನೂ ಬ್ಲೂ ಕಲರ್ ಇರುತ್ತೆ. ತುಂಬ ಶ್ರೀಮಂತರು ತಗೊಂಡಿರ್ತಾರೆ,
ಅವ್ರ ಮನೇಲಿ ಜನದ ಬಳಕೆ ಭಾಳ ಕಮ್ಮಿ, ಕೆಲಸದವ್ರ ಬಳಕೆ ಜಾಸ್ತಿ ಇರುತ್ತೆ. ಕೆಲಸದವ್ರ ಕೈಲೂ ಅವ್ರು ತುಂಬ ಚೆನ್ನಾಗಿರ್ತಾರೆ, ಫ್ಯಾಮಿಲಿ ಕೈಲಿ ಚೆನ್ನಾಗಿರಕ್ಕಲ್ಲ. ಬರ್ದಿಟ್ಟು ಕೇಳಿ. ತುಂಬ BMW ಎಲ್ಲ ತಗೊಂಡು ಓಡಿಸ್ತಾ ಇರ್ತಾರೆ ನೋಡಿ, ಅವ್ರ ಮನೇಲೆಲ್ಲ 4-5 ಜನ ಮನೇಲಿರ್ತಾರೆ, 400 ಜನ ಕೆಲಸಕ್ಕಿರ್ತಾರೆ. ಸಂಬಂಧಗಳು ನೆಟ್ಟಿಗಿರಕ್ಕಲ್ಲ. ಕೆಲಸದವ್ರನ್ನ ಕೆಲಸದವ್ರ ಥರ ಟ್ರೀಟ್ಮೆಂಟ್ ಮಾಡ್ತಾರೆ, ಹ್ಯಾಪಿಯಾಗಿರ್ತಾರೆ 100%. 3ನೇ ತಾರೀಕವ್ರಿಗೆ ಇರಬೇಕಾದಂಥ ನಂಬರ್ಸ್ 1, 2, 4, 8, 9 ತುಂಬ ಲಕ್ಕಿ ನಂಬರು. ನಿಮಗೆ ಬರಬಾರ್ದು ನಂಬರ್ಸ್ ಯಾವುದಪ್ಪ ಅಂದರೆ 3ನೇ ತಾರೀಕವ್ರಿಗೆ 5 ಬರಬಾರ್ದು, 6 ಬರಬಾರ್ದು, 7 ಬರಬಾರ್ದು. ಇವು ಎರಡು ಸರಿ ಈ ನಂಬರ್ ರಿಪೀಟ್ ಆಗಿತ್ತು ಅಂದರೆ ನಿಮ್ಮ ಲೈಫಲ್ಲಿ ಏನೋ ಮುಂದೆ ಗಂಡಾಂತರ ಕಾದಿದೆ ಅಂತ ಅರ್ಥ. ಒಂದಲ್ಲ ಒಂದು ಸಮಸ್ಯೆ, ನಿಮ್ಮ ಗಾಡಿ ಕೆಟ್ಟರು ರಿಪೇರಿ ಮಾಡ್ಕೊಂಡು ಓಡಿಸ್ತಾ ಇರ್ತೀರಾ, ಆದರೆ ಅದು ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಅದನ್ನು ಚೇಂಜ್ ಮಾಡ್ಕೊಳ್ಳಿ, ತುಂಬ ಇಂಪ್ರೂವ್ಮೆಂಟನ್ನು ಕಾಣ್ತೀರಾ. ಈ ನಂಬರ್ಸ್ ಬಗ್ಗೆ ಸಾಕಷ್ಟು ಮಾಹಿತಿನ 1, 2, 3 ಬಗ್ಗೆ ಸಾಕಷ್ಟು ಮಾಹಿತಿನ ನೀಡಿದ್ದೀನಿ. ಇದನ್ನು ನೀವು ಅದ್ಭುತವಾಗಿ ಈ ನಂಬರ್ಸ್ಗಳನ್ನ ಅತಿ ಹೆಚ್ಚು ಫಾಲೋ ಮಾಡಿ. ವೆಹಿಕಲ್ ನಂಬರ್ಸಲ್ಲಿ ಸಾಕಷ್ಟು ಜನಕ್ಕೊಂದು ಮಾಹಿತಿ ಹೇಳ್ತೀನಿ. ತುಂಬ ಜನ ದೇವ್ರ ಫೋಟೋಗಳನ್ನ ಇಡ್ತೀರ, ದಯವಿಟ್ಟೆಲ್ಲ ಅವೆಲ್ಲ ಇಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಕಾರಲ್ಲಿ ಡ್ರಿಂಕ್ಸ್ ಮಾಡ್ತೀರಾ, ಸಾಕಷ್ಟು ಡ್ರಿಂಕ್ಸ್ ಮಾಡ್ತೀರಾ. ನೀವು ಡ್ರಿಂಕ್ಸ್ ಮಾಡಿಲ್ಲ ಅಂದ್ರೆ ದೇವ್ರ ಫೋಟೋ ಇಟ್ಕೊಳ್ಳಿ. ಈ ನಡುವೆ ಕಾರ್ ಓಡಿಸ್ಬೇಕಾದ್ರೆ ಎಣ್ಣೆ ಹೊಡ್ಕೊಂಡಿರ್ತಾರೆ, ಒಂದು ದೇವ್ರಿಗೆ ಬೆಲೆ ಕೊಡೋಲ್ಲ, ಗಾಡಿಗೆ ಬೆಲೆ ಕೊಡೋಲ್ಲ. ಬೆಲೆ ಕೊಡೋರು ದೇವ್ರ ಫೋಟೋ ಹಾಕೇಳಿ. ಮತ್ತು ವೆಹಿಕಲ್ ನಂಬರ್ಸ್ಗಳ ಮೇಲೆ ದಯವಿಟ್ಟು ಮಕ್ಳ ಹೆಸರು ಇದನ್ನೆಲ್ಲ ಬರೆಸ್ತಾರೆ, ದಯವಿಟ್ಟು ಎಲ್ಲ ಬರೆಸ್ಬೇಡಿ. ಯಾಕಂದರೆ ಆ ಗಾಡಿ ಎಲ್ಲೆಲ್ಲಿ ಹೋಗುತ್ತೋ, ಮಶಾಣಕ್ಕೆ ಹೋಗುತ್ತೋ, ರಾವುಗಾಲದಲ್ಲಿ ಯಾವ ನಿಂಬೆಹಣ್ಣು ಹಚ್ಚಿರುತ್ತೋ, ರೋಡಲ್ಲಿ ಯಾವ ಸತ್ತಿರ ಹೂವಿನ ಮೇಲೆ ಹತ್ತಿರುತ್ತೋ ಗೊತ್ತಿರ. ಅದೇ ನೋಡಿ ನಾರ್ಮಲ್ ಜನ ಇದನ್ನೆಲ್ಲ ಹಾಕಿರ್ತಾರೆ, ಎಲ್ಲೋ ಬೋಲ್ಡ್ ಓಡಿಸೋರೆಲ್ಲರೂ. ಯಾಕೆ BMW, ರೇಂಜ್ ರೋವರ್ ಕಾರು ಇವ್ರಿಗೆಲ್ಲ ಮಕ್ಳು ಹುಟ್ಟಿರಕ್ಕಲ್ವ? ಅವ್ರು ಯಾರು ಮಕ್ಳ ಮೇಲೆ ಹಾಕಿರಕ್ಕಲ್ಲ. 100% ಬರ್ದಿಟ್ಟು ಕೇಳಿ. ಅವ್ರು ಯಾರು ಮಕ್ಳ ಮೇಲೆ ಹೆಸ್ರು ಬರ್ಸಿರಕ್ಕಲ್ಲ. ನೀವು ಓಡಿಸೋದು ಮಾಮೂಲಿ ಎಲ್ಲೋ ಬೋರ್ಡು, ಅದಕ್ಕೆ ಟ್ಯಾಕ್ಸ್ ಅಂತೆ, ಅದಂತೆ ಇದಂತೆ ಅಂತ ಹಾಕ್ಸ್ತೀರಾ. ಎಲ್ಲೆಲ್ಲಿ ಬೇಕಲ್ಲಲ್ಲಿ ಗಾಡಿ ಓಡಿಸ್ತೀರಾ. 3 ರೋಡು 4 ರೋಡೆಲ್ಲ ನಿಂಬೆಹಣ್ಣು, ಕಪ್ಪು ಮೆಣಸಿನ್ಕಾಯಿ, ಕರಿಮೆಣಸು, ಈಜ್ಲೆಲ್ಲ ಎಸ್ತಿರ್ತಾರಲ್ಲ, ಅದಕ್ಕೆ ಹೋಗುತ್ತೆ. ನಿಮ್ಮ ಮಕ್ಳಿಗೆ ಹಾಕಿರ್ತೀರ 100%, ಮಕ್ಳ ಹೆಸರು ಹಾಕಿರ್ತೀರ. ಈ ಸ್ಟ್ರಾಂಗ್ ಕಾನ್ಸೆಪ್ಟು. ಯಾಕೆ ರೇಂಜ್ ರೋವರು, BMW, ಆಡಿ ಇವರೆಲ್ಲ ಅವ್ರ ಮೇಲೆ ಕಾರ್ ಹಾಕ್ಸ್ಲಿ 100%. ಅವ್ರು ಯಾರೂ ಹಾಕಿರಕ್ಕಲ್ಲ. ಅವರು ಮಕ್ಳು ಎತ್ತಿರ್ತಾರೆ, ನೀವು ಎತ್ತಿರ್ತೀರ. ತೋರಿಸ್ಕೊಳ್ಳೋದು ಕಮ್ಮಿ ಮಾಡ್ಕೊಳ್ಳಿ. ಲೈಫಲ್ಲಿ 1ರಿಂದ 3ನೇ ತಾರೀಕುವರೆಗೂ ಯಾವ ಲಕ್ಕಿ ನಂಬರ್, ಯಾವ ಬಣ್ಣ ಸೂಪರ್, ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ 4, 5, 6 ಬಗ್ಗೆ, ಈ ಡೇಟಲ್ಲಿ ಹುಟ್ಟಿರೋರ ಬಗ್ಗೆ ಸಾಕಷ್ಟು ವೆಹಿಕಲ್ ನಂಬರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ. ನಮಸ್ಕಾರ. ಬೀಟ್ ಪ್ಲಸ್ ಕರ್ನಾಟಕ.